ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಹಿಂದಿನ ನಮ್ಮ ಚರ್ಚೆಯಲ್ಲಿ ನಾವು ಬಸವಯುಗದ ವಿಶಿಷ್ಟತೆಗಳು, ಆಮೇಲೆ ವಚನ ಚಳುವಳಿಯ ರಾಜಕೀಯ, ಸಾಮಾಜಿಕ, ಸಾಹಿತ್ಯಿಕ ಹಿನ್ನೆಲೆಗಳನ್ನೆಲ್ಲ ನೋಡಿದ್ವಿ. ಹೌದು. ಅದು ವಚನ ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ವೇದಿಕೆಯಾಗಿತ್ತು ಅಂತ ನನಗನ್ಸುತ್ತೆ. ಖಂಡಿತ. ಇವತ್ತು ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. UPSC ಪರೀಕ್ಷೆ ದೃಷ್ಟಿಯಿಂದಲೂ ಇದು ಬಹಳ ಮುಖ್ಯ ಅನ್ಸುತ್ತೆ. ವಚನ ಸಾಹಿತ್ಯದ 2 ಮುಖ್ಯವಾದ ಆಂತರಿಕ ಪರಿಕಲ್ಪನೆಗಳು, ಅವುಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಸರಿ. ಮೊದಲನೇದು, ವಚನಗಳಲ್ಲಿ ಅನುಭಾವ ಅನ್ನೋದು ಹೇಗೆ ವ್ಯಕ್ತವಾಗಿದೆ. ಓಕೆ. ಮತ್ತೆ ಎರಡನೇದು, ವಚನಕಾರರ ಒಟ್ಟಾರೆ ಆಧ್ಯಾತ್ಮಿಕ ನಿಲುವು. ಅಂದ್ರೆ ಅವರು ಜಗತ್ತನ್ನ, ಸಮಾಜವನ್ನ, ಆಧ್ಯಾತ್ಮಿಕತೆಯನ್ನ ಯಾವ ದೃಷ್ಟಿಕೋನದಿಂದ ನೋಡಿದ್ರು ಅನ್ನೋದು. ಹೌದು, ಬಹಳ ಮುಖ್ಯವಾದ ವಿಷಯಗಳಿವು. ನಮ್ಮ ಆಕರಗಳು ಆಕ್ಚುಲಿ ವಚನ ಸಾಹಿತ್ಯದ ವಿಶ್ಲೇಷಣೆಗಳೇ. ಸರಿ, ಈ 2 ಪರಿಕಲ್ಪನೆಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಪ್ರಯತ್ನ ಆಗಬಹುದು. ಸರಿ, ಹಾಗಾದ್ರೆ ಮೊದಲಿಗೆ ಅನುಭಾವ. ಏನಿದು ಅನುಭಾವ? ಶುರು ಮಾಡೋಣವಾ? ಹಾ, ಖಂಡಿತ. ಈಗ ಅನುಭಾವ ಅನ್ನೋ ಈ ಕಾನ್ಸೆಪ್ಟ್ ಇದೆಯಲ್ಲ, ಇದರ ಬೇರುಗಳು ನಮ್ಮ ಭಾರತೀಯ ಚಿಂತನೆಯಲ್ಲಿ ಬಹಳ ಬಹಳ ಆಳವಾಡಿವೆ. ಓ. ಕನ್ನಡದ ಅನುಭಾವ ಸಾಹಿತ್ಯ ಅನ್ನೋದು ಏನೋ ದಿಢೀರಂತ ಹುಟ್ಟಿದ್ದಲ್ಲ. ಅದಕ್ಕೊಂದು ದೊಡ್ಡ ಪರಂಪರೆಯ ಹಿನ್ನೆಲೆ ಇದೆ. ಈಗ ಸಂತರು, ಸೂಫಿಗಳು, ಬೇರೆ ಬೇರೆ ದಾರ್ಶನಿಕರು, ಪಂಡಿತರು, ಅಷ್ಟೇ ಯಾಕೆ ಚಾರ್ವಾಕರ ತರದ ಭಿನ್ನಾಭಿಪ್ರಾಯದ ವಿಚಾರಧಾರೆಗಳು ಸೇರಿವೆ. ಓ, ಹೌದಾ? ಹೌದು. ಈ ವಿಶಾಲವಾದ ಭಾರತೀಯ ಅನುಭವ ಚಿಂತನೆ ಏನಿದೆ, ಇದರ ಪ್ರಭಾವ ಕನ್ನಡದ ವಚನಗಳ ಮೇಲೆ, ಆಮೇಲೆ ಬಂದ ದಾಸ ಸಾಹಿತ್ಯ, ಸ್ವರವಚನಗಳು ಮತ್ತೆ ಇತರ ಅನುಭಾವಿ ಕವಿಗಳ ಮೇಲೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿ ಒಂದು ನಿರಂತರತೆ ಇದೆ ಅನ್ನೋದು ಗಮನಿಸಬೇಕಾದ ಅಂಶ. ಹಾಗಾದ್ರೆ ಈ ಅನುಭಾವ ಅನ್ನೋ ಪದ ಇದೆಯಲ್ಲ, ಇದು ವಚನಗಳಲ್ಲಿ ತುಂಬಾ ಕಡೆ ಬರುತ್ತೆ ಅಂತ ಕೇಳಿದ್ದೀನಿ. ಹೌದು, ಖಂಡಿತ. ವಚನಕಾರರು ಇದನ್ನ ಯಾವ ನಿರ್ದಿಷ್ಟ ಅರ್ಥದಲ್ಲಿ ಬಳಸ್ತಿದ್ರು? ಅಂದ್ರೆ ಸಾಮಾನ್ಯ ಬಳಕೆಯ ಅರ್ಥಕ್ಕೂ ಇದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಹೌದು, ಅದು ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಅನುಭಾವ ಪದಕ್ಕೆ ಅಂದ್ರೆ ವಚನಗಳ ಸಂದರ್ಭದಲ್ಲಿ 2 ಮುಖ್ಯ ಅರ್ಥಗಳನ್ನು ನಾವು ಗುರುತಿಸಬಹುದು. ಸರಿ. ಒಂದು ತುಂಬಾ ಸಾಮಾನ್ಯವಾದ ಅರ್ಥ. ಈಗ 4 ಜನ ಸೇರಿ ಅನುಭಾವ ಮಾಡಿದ್ರು ಅಂದ್ರೆ ಚರ್ಚೆ ಮಾಡಿದ್ರು ಅಂತನಾ? ಹೌದು, ಅದೇ. ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರು, ವಿಚಾರ ವಿನಿಮಯ ಮಾಡ್ಕೊಂಡ್ರು ಅಂತ. ಓಕೆ. ಆದ್ರೆ ವಚನಕಾರರು ಹೆಚ್ಚು ಒತ್ತು ಕೊಟ್ಟಿದ್ದು ಅದರ ತಾತ್ವಿಕ ಅರ್ಥಕ್ಕೆ. ಅವರ ಪ್ರಕಾರ ಅನುಭವ ಅಂದ್ರೆ ಮುಖ್ಯವಾಗಿ ಅಂತರ್ಮುಖಿ ಚಿಂತನೆ, ಇಂಟ್ರೋಸ್ಪೆಕ್ಟಿವ್ ಥಾಟ್ ಅಂತ ಹೇಳ್ತೀವಲ್ಲ ಹಾಗೆ. ಅಂತರ್ಮುಖಿ ಚಿಂತನೆ ಅಂದ್ರೆ ಹೊರಗಿನ ಪ್ರಪಂಚದಿಂದ ಗಮನವನ್ನ ಒಳಗೆ ತಿರುಗಿಸಿ ತನ್ನೊಳಗೆ ತಾನೇ ಶೋಧನೆ ಮಾಡೋದು, ಸತ್ಯವನ್ನ ತನ್ನೊಳಗೆ ಕಂಡುಕೊಳ್ಳೋ ಪ್ರಯತ್ನ. ಓ. ಇದುವೇ ಅವರ ಅನುಭವದ ತಿರುಳು ಅಂತ ಹೇಳಬಹುದು. ಓ, ಹಾಗಾದ್ರೆ ಇದು ಒಳನೋಟ, ಆತ್ಮಶೋಧನೆಗೆ ಸಂಬಂಧಿಸಿದ್ದು. ಆದ್ರೆ ಒಂದು ವಿಷಯ, ಅವರು ನಮ್ಮ ಹಾಗೆ ದಿನನಿತ್ಯದ ಕೆಲಸಗಳಲ್ಲಿ, ಆ ಜಂಜಾಟಗಳಲ್ಲಿ ಇದ್ಕೊಂಡೇ ಈ ಅಂತರ್ಮುಖಿ ಚಿಂತನೆಯನ್ನ ಹೇಗೆ ರೂಢಿಸ್ಕೊಂಡ್ರು? ಲೋಕದಿಂದ ದೂರ ಹೋಗಿ ತಪಸ್ಸು ಮಾಡೋ ಬದಲು ಲೋಕದೊಳಗೆ ಇದನ್ನ ಸಾಧಿಸಿದ್ದು ಹೇಗೆ? ಅದು ಸ್ವಲ್ಪ ಆಶ್ಚರ್ಯ ಅಲ್ವಾ? ಖಂಡಿತ, ಖಂಡಿತ. ಇದು ವಚನಕಾರರ ಮಾರ್ಗದ ಒಂದು ದೊಡ್ಡ ವಿಶಿಷ್ಟತೆ ಅಂತಾನೆ ಹೇಳಬೇಕು. ಅವರು ಲೌಕಿಕ ಜೀವನವನ್ನ ಅಂದ್ರೆ ಸಂಸಾರ, ಕೆಲಸ ಕಾರ್ಯಗಳನ್ನ ನಿರಾಕರಿಸಲಿಲ್ಲ. ಸರಿ. ಲೋಕದೊಳಗೆ ಇದ್ದುಕೊಂಡು ಅದೇ ಜೀವನದ ಅನುಭವಗಳ ಮೂಲಕವೇ ಲೋಕವನ್ನ ಮೀರಿದ ಸತ್ಯವನ್ನ, ಆಧ್ಯಾತ್ಮಿಕ ಉನ್ನತಿಯನ್ನ ಕಂಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ರು. ಓ. ಇಲ್ಲಿ ಒಂದು ಗಮನಾರ್ಹ ಒಳನೋಟ ಅಂದ್ರೆ ವಚನಕಾರರು ಲೌಕಿಕ ಸುಖ ಅಂದ್ರೆ ಭೋಗ ಮತ್ತೆ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಯೋಗ, ಇವೆರಡನ್ನೂ ಪರಸ್ಪರ ವಿರೋಧಿಗಳು ಅಂತ ಕಾಣ್ಲಿಲ್ಲ. ಹೌದಾ? ಹೌದು, ಬದಲಿಗೆ ಒಂದಕ್ಕೊಂದು ಪೂರಕ ಅಂತ ಭಾವಿಸಿದ್ರು. ಭೌತಿಕ ಬದುಕನ್ನ ಅವರು ಕೀಳಾಗಿ ನೋಡ್ಲಿಲ್ಲ, ಅದಕ್ಕೊಂದು ಘನತೆ ಕೊಟ್ರು. ಸರಿ ಸರಿ. ಅವರ ಅಂತಿಮ ಗುರಿ ಏನಿತ್ತು? ಒಳಗಿನ ಪ್ರಪಂಚ ಮತ್ತು ಹೊರಗಿನ ಪ್ರಪಂಚ, ಈ ಲೋಕದ ಬದುಕು, ಇಹ ಮತ್ತು ಆಧ್ಯಾತ್ಮಿಕ ಗುರಿ ಪರ, ಇವೆರಡರ ನಡುವೆ ಒಂದು ಸಮನ್ವಯ ಸಾಧಿಸೋದು. ಓ, ಬ್ಯಾಲೆನ್ಸ್ ಮಾಡೋದು. ಹೌದು. ಒಳಗೂ ಹೊರಗೂ ತೊಳಗಿ ಬೆಳಗಿ ಇಹಪ್ಪರಗಳೊಂದಾಗಬೇಕೆನ್ನುವ ಆಶೆ. ಈ ಸಾಲ್ ಕೇಳಿದ್ದೀರಲ್ವಾ? ಕೇಳಿದ್ದೀನಿ. ಇದು ಅವರ ಈ ಸಮಗ್ರ ದೃಷ್ಟಿಕೋನವನ್ನ, ಅವರ ಅನುಭವದ ಆಶಯವನ್ನ ತುಂಬಾ ಚೆನ್ನಾಗಿ ಹಿಡಿದಿಡುತ್ತೆ. ಇಹದಲ್ಲೇ ಪರವನ್ನ ಕಾಣುವ ಒಂದು ಸಮಗ್ರ ದೃಷ್ಟಿ ಅವ್ರದ್ದು. ಇದು ನಿಜಕ್ಕೂ ಬಹಳ ಆಳವಾದ ಯೋಚನಾ ಕ್ರಮ ಅನಿಸುತ್ತೆ. ಹೌದು. ಹಾಗಾದ್ರೆ ಅವರು ಕೇವಲ ವೈಯಕ್ತಿಕ ಆಧ್ಯಾತ್ಮಿಕ ಅನುಭವಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋ ಆಗಾಯ್ತು ಅಲ್ವಾ? ಖಂಡಿತ ಇಲ್ಲ. ಈ ಅಂತರ್ಮುಖಿ ಚಿಂತನೆಗೂ ಅವರು ಸಮಾಜದಲ್ಲಿನ ತಾರತಮ್ಯ, ಅಸಮಾನತೆ ಬಗ್ಗೆ ಮಾತಾಡಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಯಾಕೆಂದ್ರೆ ಅನುಭಾವ ಅಂದಾಗ ಅದು ತುಂಬಾ ಪರ್ಸನಲ್ ಅನ್ಸುತ್ತಲ್ಲ. ಹಾಗಿದ್ದ ಮೇಲೆ
ಅದನ್ನ ಒಂದು ಚಳವಳಿಯ ಭಾಗವಾಗಿ ಸಮಾಜಕ್ಕೆ ಸಂಬಂಧಿಸಿದಂತೆ ನೋಡುವುದೆಷ್ಟು ಸರಿ? ಖಂಡಿತವಾಗಿಯೂ ಸಂಬಂಧ ಇದೆ. ನೋಡಿ, ವಚನಕಾರರು ಕೇವಲ ಅಂತರ್ಮುಖಿ ಚಿಂತಕರಷ್ಟೇ ಆಗಿರಲಿಲ್ಲ. ಓಕೆ. ಅವರ ಆ ಆಂತರಿಕ ಶೋಧನೆ ಇದೆಯಲ್ಲ, ಅದು ಅವರನ್ನ ಸಮಾಜದಲ್ಲಿನ ಡಾಂಬಿಕತೆ, ಬೂಟಾಟಿಕೆಗಳನ್ನ ಬಾಯ್ದುಂಬ ತೊರೆದು ಅಂತ ಹೇಳ್ತಾರಲ್ಲ ಹಾಗೆ ಗುರ್ತಿಸಿ ಪ್ರಶ್ನೆ ಮಾಡುವ ಹಾಗೆ ಮಾಡ್ತು. ಓಹೋ. ಬದುಕಿಗೆ ನಿಜವಾದ ಅರ್ಥ ಅಂದ್ರೆ ಇಂಬು ಕಂಡುಕೊಳ್ಳುವ ಪ್ರಯತ್ನದಲ್ಲಿ ಅವರು ತಮ್ಮ ಸುತ್ತಲಿನ ಸಮಾಜವನ್ನು ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದ್ರು. ಎಲ್ಲವನ್ನೂ ಅವರು ತಮ್ಮ ವೈಚಾರಿಕತೆಯ ನೆಲೆಯಲ್ಲಿ ನಿಂತು ಪ್ರಶ್ನಿಸಿದ್ರು. ರ್ಯಾಷನಲ್ ಇಂಕ್ವೈರಿ ಅಂತೀವಲ್ಲ ಹಾಗೆ. ಯಾವುದು ಸರಿ, ಯಾವುದು ತಪ್ಪು ಅಂತ ಹೊಸದಾಗಿ ನೋಡಕ್ ಶುರು ಮಾಡಿದ್ರು. ನೋಡಿ, ಜೀವನದ ಕಷ್ಟ ಸುಖಗಳನ್ನ ಅನುಭವಿಸ್ತಾನೆ ಸಮಾಧಾನ ಮುಕ್ತಿಗಾಗಿ ಎಲ್ಲೂ ಹುಡುಕೋ ಬದಲು ಈ ಜೀವನವನ್ನೇ ಪ್ರಾಮಾಣಿಕವಾಗಿ ಅರ್ಥಪೂರ್ಣವಾಗಿ ಬದುಕೋದ್ರ ಮೂಲಕ ಸಾರ್ಥಕತೆ ಕಾಣಬಹುದು ಅಂತ ಅವ್ರು ನಂಬಿದ್ರು. ಹಾಗಾಗಿ ಅವರ ವೈಯಕ್ತಿಕ ಅನುಭವವೇ ಅವರ ಸಾಮಾಜಿಕ ಕಳಕಳಿಗೆ, ಅವರ ವಿಮರ್ಶೆಗೆ ಒಂದು ರೀತಿ ಪ್ರೇರಣೆಯಾಯಿತು. ಇದನ್ನು ನಮ್ಮ ಕೇಳುಗರಿಗೆ, ಅಂದ್ರೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಅಥವಾ ಭಾರತೀಯ ತತ್ವಶಾಸ್ತ್ರವನ್ನ UPSC ಪರೀಕ್ಷೆಗಾಗಿ ಓದೋರಿಗೆ ಅವ್ರಿಗೆ ಜೋಡಿಸೋದಾದ್ರೆ, ಅನುಭಾವ ಅನ್ನೋ ಈ ಪರಿಕಲ್ಪನೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ 12ನೇ ಶತಮಾನದ ವಚನ ಚಳುವಳಿ ಒಂದು ಅತ್ಯಂತ ಪ್ರಮುಖವಾದ ಅಧ್ಯಾಯ ಅಂತ ಖಚಿತವಾಗಿ ಹೇಳ್ಬೋದು ಅಲ್ವಾ? ಸಂಪೂರ್ಣವಾಗಿ ಸರಿ. 100ಕ್ಕೆ 100 ಸತ್ಯ. ಇಂಗ್ಲಿಷ್ನಲ್ಲಿ ಮಿಸ್ಟಿಸಿಸಮ್ ಅಂತಾರಲ್ಲ, ಹೌದು. ಆ ಒಂದು ನೇರವಾದ ಆಳವಾದ ದೈವಿ ಅನುಭೂತಿಯನ್ನ ಸೂಚಿಸೋಕೆ ವಚನಕಾರರು ಬಳಸಿದ ಅನುಭಾವ ಅನ್ನೋ ಪದ ಇದೆಯಲ್ಲ, ಇದು ಭಾರತೀಯ ವೇದಾಂತ ಸಾಹಿತ್ಯಕ್ಕೆ ಮತ್ತೆ ತತ್ವಚಿಂತನೆಗೆ ಕನ್ನಡದ ವಚನಕಾರರು ಕೊಟ್ಟ ಒಂದು ಮಹತ್ವದ ತಾತ್ವಿಕ ಕೊಡುಗೆ ಅಂತಾನೆ ಹೇಳ್ಬೋದು. ಇದು ಕೇವಲ ಧಾರ್ಮಿಕ ಅನುಭವಕ್ಕೆ ಸೀಮಿತ ಅಲ್ಲ, ಇದೊಂದು ಜ್ಞಾನವನ್ನ ಪಡೆಯೋ ವಿಶಿಷ್ಟ ಮಾರ್ಗ ಕೂಡ ಹೌದು. ಒಂದು ಎಪಿಸ್ಟಮಾಲಜಿ ಅಂತನೂ ಕರಿಬೋದು. ಸರಿ ಸರಿ. ಇದನ್ನ ನಾವು ದೊಡ್ಡ ಚಿತ್ರಣದಲ್ಲಿ ಇಟ್ಟು ನೋಡಿದ್ರೆ ಇದರ ತಾತ್ವಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇನ್ನಷ್ಟು ಸ್ಪಷ್ಟವಾಗುತ್ತೆ. ತಮ್ಮದೇ ಅನುಭವದ ಮೂಲಕ ಸತ್ಯವನ್ನ ಅರಿಯೋ ಈ ಮಾರ್ಗ ಭಾರತೀಯ ಚಿಂತನಾ ಪರಂಪರೆಯಲ್ಲಿ ವಚನಕಾರರಿಗೆ ಒಂದು ವಿಶಿಷ್ಟ ಸ್ಥಾನವನ್ನ ಕೊಟ್ಟಿದೆ. ಸರಿ. ಅನುಭವದ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ತು ಅಂತ ಅನ್ಕೋತೀನಿ. ಈಗ ನಾವು ನಮ್ಮ ಚರ್ಚೆಯ 2ನೇ ಮುಖ್ಯ ಭಾಗಕ್ಕೆ ಬರೋಣ, ಆಧ್ಯಾತ್ಮಿಕ ನಿಲುವು. ಸರಿ. ಅನುಭವ ಅನ್ನೋದು ಅವರ ಆಂತರಿಕ ಅನುಭವದ ಮಾರ್ಗವಾದರೆ, ಈ ಆಧ್ಯಾತ್ಮಿಕ ನಿಲುವು ಅಂದ್ರೆ ನಿಖರವಾಗಿ ಏನು? ಅವರು ಜಗತ್ತನ್ನ, ದೇವರನ್ನ, ಸಮಾಜವನ್ನ, ಮನುಷ್ಯ ಸಂಬಂಧಗಳನ್ನ ಇದನ್ನೆಲ್ಲ ಯಾವ ದೃಷ್ಟಿಕೋನದಿಂದ, ಯಾವ ತಾತ್ವಿಕತೆಯಿಂದ ನೋಡ್ತಿದ್ರು? ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು. ವಚನಕಾರರ ಆಧ್ಯಾತ್ಮಿಕ ನಿಲುವು ಅನ್ನೋದು ಅವರ ಅನುಭವದಷ್ಟೇ ಮಹತ್ವದ್ದು ಮತ್ತೆ ವಿಶಿಷ್ಟವಾದದ್ದು ಕೂಡ. ಇದು ಕೇವಲ ಪೂಜೆ, ಪುನಸ್ಕಾರ, ಸ್ವರ್ಗ ನರಕದ ಯೋಚನೆಗಳಿಗೆ ಸೀಮಿತವಾದದ್ದಲ್ಲ. ಓಕೆ. ಅವರ ಆಧ್ಯಾತ್ಮಿಕ ನಿಲುವು ಅಂದ್ರೆ ಅವರ ಒಟ್ಟಾರೆ ಜೀವನ ದೃಷ್ಟಿ, ಅವರ ನೈತಿಕ ಚೌಕಟ್ಟು, ಅವರು ಬದುಕಿಗೆ ಕೊಟ್ಟ ಮೌಲ್ಯಗಳು ಇದೆಲ್ಲ ಸೇರಿದ್ದು. ಸರಿ. ಇದರಲ್ಲಿ ಕೆಲವು ಮುಖ್ಯ ಅಂಶಗಳನ್ನು ನಾವು ಗುರುತಿಸಬಹುದು. ಮೊದಲನೇದಾಗಿ ವೈಚಾರಿಕತೆ. ರ್ಯಾಷನಾಲಿಟಿ. ವೈಚಾರಿಕತೆ. ಹೌದು. ಅವರು ಯಾವುದೇ ವಿಷಯವನ್ನ ಕುರುಡಾಗಿ ನಂಬಲಿಲ್ಲ, ಪ್ರಶ್ನಿಸದೆ ಒಪ್ಕೊಳ್ಳಿಲ್ಲ. ಧರ್ಮದ ಹೆಸರಲ್ಲಿ ನಡೀತಿದ್ದ ಮೂಢನಂಬಿಕೆಗಳು, ಅರ್ಥವಿಲ್ಲದ ಆಚರಣೆಗಳು ಇದನ್ನೆಲ್ಲ ಕಟುವಾಗಿ ಟೀಕಿಸಿದ್ರು. ದೇವರು ಎಲ್ಲೋ ದೂರದಲ್ಲಿಲ್ಲ, ನಮ್ಮೊಳಗೆ ಇದ್ದಾನೆ ಅನ್ನೋ ನಿಲುವಿಗೆ ಬಂದ್ರು. ಅಂದ್ರೆ ಅವರದ್ದು ವಿಚಾರಪೂರ್ವಕವಾದ ನಂಬಿಕೆ, ಕೇವಲ ಭಕ್ತಿಯಲ್ಲ. ಹೌದು, ನಿಖರವಾಗಿ. ಎರಡನೆಯದಾಗಿ ಕಾಯಕ ತತ್ವ, ಕಾಯಕ ಪ್ರಿನ್ಸಿಪಲ್. ಓಹ್, ಇದು ತುಂಬಾ ಕೇಳಿದ್ದೀನಿ. ಖಂಡಿತ. ಇದು ವಚನ ಚಳವಳಿಯ ಒಂದು ಅತ್ಯಂತ ಪ್ರಮುಖ ಆಧಾರಸ್ತಂಭ. ಕಾಯಕವೇ ಕೈಲಾಸ ಅಂದ್ರು. ಅಂದ್ರೆ ನಾವು ಮಾಡೋ ಕೆಲಸವೇ ಪೂಜೆ. ಸರಿ. ಯಾವುದೇ ಕೆಲಸ ಕೀಳಲ್ಲ, ಮೇಲಿಲ್ಲ. ಪ್ರತಿಯೊಬ್ಬರೂ ತಮ್ಮ ಜೀವನೋಪಾಯಕ್ಕಾಗಿ ಪ್ರಾಮಾಣಿಕವಾಗಿ ದುಡಿಬೇಕು. ಆ ದುಡಿಮೆಯಲ್ಲೇ ಆಧ್ಯಾತ್ಮಿಕತೆಯನ್ನ ಕಾಣಬೇಕು. ಇದು ಕೇವಲ ಒಂದು ಆರ್ಥಿಕ ತತ್ವ ಅಲ್ಲ, ಇದೊಂದು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ತತ್ವವೂ ಹೌದು. ಇದು ದುಡಿಮೆಗೆ ಘನತೆ ತಂದುಕೊಡ್ತು ಮತ್ತೆ ಸೋಮಾರಿತನವನ್ನ ವಿರೋಧಿಸಿತು. ಓ, ಹಾಗಾದ್ರೆ ಅವರ ಆಧ್ಯಾತ್ಮಿಕತೆ ಕೇವಲ ಪೂಜೆ, ಧ್ಯಾನಕ್ಕೆ ಸೀಮಿತವಾಗಿರ್ಲಿಲ್ಲ, ಅದು ಸಮಾಜಮುಖಿಯಾಗಿತ್ತು, ದೈನಂದಿನ ಬದುಕಿನ ಭಾಗವಾಗಿತ್ತು. ಖಂಡಿತವಾಗಿಯೂ. ಮೂರನೇದಾಗಿ ಸಾಮಾಜಿಕ ಕಳಕಳಿ, ಸೋಷಿಯಲ್ ಕನ್ಸರ್ನ್. ಅವರ ಆಧ್ಯಾತ್ಮಿಕ ನಿಲುವು ಸಮಾಜದಿಂದ ಹೊರತಾಗಿರಲಿಲ್ಲ. ಅಂದಿನ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿ ವ್ಯವಸ್ಥೆಯನ್ನ ಅವರು ಸಂಪೂರ್ಣವಾಗಿ ತಿರಸ್ಕರಿಸಿದರು. ಹೌದು. ಹುಟ್ಟಿನಿಂದ ಯಾರೂ ಮೇಲಲ್ಲ, ಕೀಳಲ್ಲ ಅಂದ್ರು. ಲಿಂಗ ತಾರತಮ್ಯವನ್ನು ವಿರೋಧಿಸಿದರು.
ಅಕ್ಕಮಹಾದೇವಿಯಂಥ ಶರಣರು ಇದಕ್ಕೆ ಒಳ್ಳೆ ಉದಾಹರಣೆ ಅಲ್ವಾ? ಹೌದು. ಎಲ್ಲ ಜೀವಿಗಳ ಬಗ್ಗೆ ದಯೆ ಇರಬೇಕು ಅನ್ನೋದು ಅವರ ಬೋಧನೆಯ ಪ್ರಮುಖ ಭಾಗವಾಗಿತ್ತು. ಸರಿ. 4ನೇದಾಗಿ, ಇದೆಲ್ಲದರ ಸಾರಾಂಶವಾಗಿ ಸಮಾನತೆ, ಈಕ್ವಾಲಿಟಿ. ಸಮಾನತೆ. ವಚನಕಾರರ ಆಧ್ಯಾತ್ಮಿಕ ನಿಲುವಿನ ಕೇಂದ್ರವೇ ಸಮಾನತೆಯ ತತ್ವ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಯಾವುದೇ ಜಾತಿ, ಲಿಂಗ, ವೃತ್ತಿಯ ಭೇದವಿಲ್ಲದೆ ಎಲ್ಲರೂ ಶರಣರಾಗಬಹುದು, ಆಧ್ಯಾತ್ಮಿಕ ಅನುಭವವನ್ನ ಪಡೆಯಬಹುದು ಅಂತ ಅವರು ಸಾರಿದ್ರು. ಅನುಭವ ಮಂಟಪದಂತಹ ವೇದಿಕೆ ಇದರ ಒಂದು ಮೂರ್ತ ರೂಪವಾಗಿತ್ತು ಅಂತ ಹೇಳಬಹುದು. ಹಾಗಾದ್ರೆ ಅವರ ಆಧ್ಯಾತ್ಮಿಕ ನಿಲುವು ಅಂದ್ರೆ ಅದು ವೈಚಾರಿಕ, ಕಾಯಕನಿಷ್ಠ, ಸಾಮಾಜಿಕವಾಗಿ ನ್ಯಾಯಬದ್ಧ ಮತ್ತೆ ಸಮಾನತೆಯನ್ನ ಪ್ರತಿಪಾದಿಸುವ ಒಂದು ಸಮಗ್ರ ಜೀವನ ವಿಧಾನ. ಹೌದು. ಈಗ ಒಂದು ಪ್ರಶ್ನೆ ಬರ್ತಿದೆ. ಈ ಸಾಮಾಜಿಕ ಕಾಳಜಿ, ಸಮಾನತೆ, ಈ ತರದ ಹೊರಮುಖವಾದ ನಿಲುವುಗಳಿಗೂ ಅವರು ಹೇಳಿದ ಅನುಭವ ಅನ್ನೋ ಆಂತರಿಕ ವೈಯಕ್ತಿಕ ಅನುಭವಕ್ಕೂ ಹೇಗೆ ಸಂಬಂಧ ಕಲ್ಪಿಸೋದು? ಇವೆರಡೂ ಬೇರೆ ಬೇರೆಯಾ ಅಥವಾ ಒಂದಕ್ಕೊಂದು ಪೂರಕವಾ? ಅತ್ಯುತ್ತಮವಾದ ಪ್ರಶ್ನೆ ಕೇಳಿದ್ರಿ. ಇವೆರಡೂ ಖಂಡಿತ ಬೇರೆ ಬೇರೆ ಅಲ್ಲ. ಓ. ಬದಲಿಗೆ ಒಂದಕ್ಕೊಂದು ಬಹಳ ಆಳವಾಗಿ ಹೆಣೆದುಕೊಂಡಿವೆ. ಹೇಗೆ? ನೋಡಿ, ವಚನಕಾರರ ದೃಷ್ಟಿಯಲ್ಲಿ ನಿಜವಾದ ಅನುಭವ ಅಂದ್ರೆ ಆಳವಾದ ಅಂತರ್ಮುಖಿ ಚಿಂತನೆ, ಸತ್ಯದ ಅರಿವು. ಅದು ವ್ಯಕ್ತಿಯಲ್ಲಿ ಕೇವಲ ಆಂತರಿಕ ಬದಲಾವಣೆಯನ್ನಷ್ಟೇ ಕರೋದಿಲ್ಲ, ಅದು ಅವನ ಹೊರಗಿನ ದೃಷ್ಟಿಕೋನವನ್ನೂ ಬದಲಾಯಿಸುತ್ತೆ. ಆ ಆಂತರಿಕ ಅರಿವು, ಆ ಸ್ಪಷ್ಟತೆ ಬಂದಾಗ ಸಮಾಜದಲ್ಲಿರೋ ಅನ್ಯಾಯಗಳು, ತಾರತಮ್ಯಗಳು, ಡಾಂಬಿಕತೆಗಳು ಇವೆಲ್ಲ ಸ್ಪಷ್ಟವಾಗಿ ಕಾಣಿಸೋಕ್ ಶುರುವಾಗತ್ತೆ. ಸರಿ. ಆಗ ಸಹಜವಾಗಿಯೇ ವೈಚಾರಿಕತೆ, ಸಾಮಾಜಿಕ ಕಳಕಳಿ, ಸಮಾನತೆಯಂತಹ ಮೌಲ್ಯಗಳು ಅವರ ಆಧ್ಯಾತ್ಮಿಕ ನಿಲುವಿನ ಭಾಗವಾಗ್ತವೆ. ಓ, ಹಾಗೆ ಲಿಂಕ್ ಆಗುತ್ತಾ? ಹೌದು. ಅಂದ್ರೆ ಅನುಭವ ಅನ್ನೋದು ಅವರ ಆಧ್ಯಾತ್ಮಿಕ ನಿಲುವಿಗೆ ಬೇಕಾದ ನೈತಿಕ ಬಲವನ್ನ, ಆ ಪ್ರೇರಣೆಯನ್ನ ಒದಗಿಸ್ತು ಅಂತ ಹೇಳಬಹುದು. ಒಳಗಿನ ಅರಿವು ಹೊರಗಿನ ಕ್ರಿಯೆಗೆ ದಾರಿಯಾಯಿತು. ನಾವು ಈ ಹಿಂದೆ ಮಾತಾಡಿದ್ವಲ್ಲ, ಭೋಗಯೋಗ ಸಮನ್ವಯ ಅಂತ. ಹೌದು. ಅದು ಕೂಡ ಈ ಸಮಗ್ರ ದೃಷ್ಟಿಯ ಒಂದು ಭಾಗವೇ. ಅಂತರಂಗದ ಶುದ್ಧಿ ಮತ್ತೆ ಬಹಿರಂಗದ ಶುದ್ಧಿ ಎರಡೂ ಮುಖ್ಯ ಅನ್ನೋದು ಅವರ ನಿಲುವಾಗಿತ್ತು. ಈಗ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಧಾರ್ಮಿಕ ಸಾಹಿತ್ಯ, ಭಕ್ತಿ ಸಾಹಿತ್ಯ, ಅನುಭಾವ ಸಾಹಿತ್ಯ ಅಂತ ವಿಧಗಳು. ಹೌದು. ಅದ್ರ ಬಗ್ಗೆ ಮತ್ತೆ ಯೋಚಿಸಿದ್ರೆ ವಚನ ಸಾಹಿತ್ಯವನ್ನ ಎಲ್ಲಿಡ್ಬೋದು? ವಿಶೇಷವಾಗಿ ಅನುಭಾವ ಮತ್ತೆ ಭಕ್ತಿಯ ನಡುವಿನ ಸಂಬಂಧವನ್ನ ಈ ಹಿನ್ನೆಲೆಯಲ್ಲಿ ಹೇಗೆ ನೋಡ್ಬೋದು? ಸರಿ, ನಾವು ಆಗ್ಲೇ ಹೇಳಿದ ಹಾಗೆ ಧಾರ್ಮಿಕ ಸಾಹಿತ್ಯದಲ್ಲಿ ಶ್ರದ್ಧೆ ಮುಖ್ಯ. ಭಕ್ತಿ ಸಾಹಿತ್ಯದಲ್ಲಿ ಶ್ರದ್ಧೆಯ ಜತೆಗೆ ಆಧ್ಯಾತ್ಮಿಕ ನಿಲುವು, ವೈಯಕ್ತಿಕ ಸಾಧನೆ ಸೇರ್ಕೊಳ್ಳುತ್ತೆ. ಕವಿ ಅಲ್ಲಿ ಸಾಧಕನಾಗ್ತಾನೆ. ಓಕೆ. ವಚನ ಸಾಹಿತ್ಯ ಖಂಡಿತವಾಗಿಯೂ ಭಕ್ತಿ ಸಾಹಿತ್ಯದ ಒಂದು ಪ್ರಕಾರವೇ, ಅದರಲ್ಲಿ ಅನುಮಾನ ಇಲ್ಲ. ಸರಿ. ಆದ್ರೆ ಅನುಭಾವ ಅನ್ನೋದಿದೆಯಲ್ಲ, ಅದು ಆ ಭಕ್ತಿ ಸಾಹಿತ್ಯದೊಳಗಿನ ಒಂದು ವಿಶೇಷವಾದ, ಉನ್ನತವಾದ ಸ್ಥಿತಿ ಅಥವಾ ಆಯಾಮ ಅಂತ ಹೇಳ್ಬೋದು. ಒಂದು ಸ್ಪೆಷಲ್ ಸ್ಟೇಜ್ ಇದ್ದ ಹಾಗೆ. ಹೌದು, ಒಂದು ನಿರ್ದಿಷ್ಟವಾದ ಮಾನಸಿಕ ನಿಲುವು ಅದು. ಎಲ್ಲ ಭಕ್ತರು ಅನುಭಾವಿಗಳಾಗಬೇಕೆಂದಿಲ್ಲ. ಓ. ಅನುಭಾವಿಯು ಮೂಲತಃ ಭಕ್ತನೇ, ಆದರೆ ಅವನ ಭಕ್ತಿ ಕೇವಲ ಭಾವನಾತ್ಮಕವಾಗಿರದೆ ಆಳವಾದ ಅಂತರ್ದೃಷ್ಟಿ, ನೇರ ಅನುಭವ ಮತ್ತು ವೈಚಾರಿಕತೆಯಿಂದ ಕೂಡಿರುತ್ತೆ. ಈಗ ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ ಇವರ ವಚನಗಳಲ್ಲಿ ನಾವು ಈ ಅನುಭವದ ಸ್ಥಿತಿಯನ್ನ, ಅದು ಅವರ ಆಧ್ಯಾತ್ಮಿಕ ನಿಲುವನ್ನ ಹೇಗೆ ರೂಪಿಸ್ತು ಅನ್ನೋದನ್ನ ಸ್ಪಷ್ಟವಾಗಿ ಕಾಣಬಹುದು. ಸರಿ. ಅವರ ಭಕ್ತಿ ಕೇವಲ ವೈಯಕ್ತಿಕ ಮೋಕ್ಷಕ್ಕೆ ಸೀಮಿತವಾಗಿರಲಿಲ್ಲ, ಅದು ಸಾಮಾಜಿಕ ಜವಾಬ್ದಾರಿಯನ್ನೂ ಒಳಗೊಂಡಿತ್ತು. ಈಗ ಚಿತ್ರಣ ಸ್ಪಷ್ಟವಾಗ್ತಿದೆ. ವಚನಕಾರರ ಅನುಭವ ಅನ್ನೋದು ಅವರ ಆಂತರಿಕ ಶೋಧನೆಯಾದ್ರೆ, ಹೌದು, ಅವರ ಆಧ್ಯಾತ್ಮಿಕ ನಿಲುವು ಅನ್ನೋದು ಆ ಶೋಧನೆಯಿಂದ ರೂಪುಗೊಂಡ ವೈಚಾರಿಕ, ಸಾಮಾಜಿಕ, ನೈತಿಕ ಚೌಕಟ್ಟು. ನಿಖರವಾಗಿ ಇವೆರಗಿ ಸೇರಿ ಅವರ ಒಂದು ವಿಶಿಷ್ಟವಾದ ಜೀವನ ದೃಷ್ಟಿಯನ್ನ ರೂಪಿಸಿವೆ. ಹೌದು, ನೀವು ಅದನ್ನ ಸರಿಯಾಗಿ ಗ್ರಹಿಸಿದ್ದೀರಿ. ವಚನಕಾರರ ಆಧ್ಯಾತ್ಮಿಕತೆ ಕೇವಲ ಪಾರಲೌಕಿಕ ಚಿಂತನೆ ಅಲ್ಲ, ಅದು ವ್ಯಾವಹಾರಿಕ, ಲೌಕಿಕ ಜಗತ್ತನ್ನ ಗೌರವಿಸ್ತಲೇ ಅಲೌಕಿಕ ಸತ್ಯವನ್ನ ಅರಸೋ ಪ್ರಯತ್ನ. ಅದು ವೈಚಾರಿಕತೆಯ ತಳಹದಿಯ ಮೇಲೆ ನಿಂತಿದೆ ಮತ್ತು ಆಳವಾದ ವೈಯಕ್ತಿಕ ಅನುಭವಕ್ಕೆ, ಅಂದ್ರೆ ಅನುಭವಕ್ಕೆ ಪ್ರಾಮುಖ್ಯತೆ ಕೊಡುತ್ತೆ. ಸರಿ. ಅದು ರೆಡಿಮೇಡ್ ಸೂತ್ರಗಳನ್ನು ಒಪ್ಪಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಸ್ವತಃ ಅನುಭವಿಸಿ ತಿಳಿಯೋ ಮಾರ್ಗ. ಅಂತಿಮವಾಗಿ ಹೇಳೋದಾದರೆ, ವಚನಕಾರರ ಅನುಭವ ಅಂದ್ರೆ ಆಂತರಿಕ ಭಕ್ತಿ ಮತ್ತು ಅಂತರ್ಮುಖಿ ಚಿಂತನೆ. ಅವರ ಆಧ್ಯಾತ್ಮಿಕ ನಿಲುವು ಈ ಅಂತರ್ಮುಖಿ, ಅನುಭವಾತ್ಮಕ, ವೈಚಾರಿಕ, ಸಾಮಾಜಿಕವಾಗಿ ಜವಾಬ್ದಾರಿಯುತ ಮತ್ತು ಸಮನ್ವಯದ ಹಾದಿಯನ್ನೇ ಪ್ರತಿಬಿಂಬಿಸುತ್ತೆ. ಬಹಳ ಚೆನ್ನಾಗಿ ವಿವರಿಸಿದ್ರಿ.
ಇವತ್ತು ನಾವು ವಚನ ಸಾಹಿತ್ಯದ 2 ಅತ್ಯಂತ ಮಹತ್ವದ ಪರಿಕಲ್ಪನೆಗಳನ್ನ ಆಳವಾಗಿ ನೋಡಿದ್ವಿ. ಹೌದು. ಅನುಭಾವ ಇದು ಕೇವಲ ಅತೀಂದ್ರಿಯ ಅನುಭವ ಅಲ್ಲ, ಬದಲಿಗೆ ಆಳವಾದ ಅಂತರ್ಮುಖಿ ಚಿಂತನೆ, ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನದ ಸಮತೋಲನವನ್ನ ಸಾಧಿಸೋ ಪ್ರಯತ್ನ, ಮತ್ತೆ ಭಾರತೀಯ ಚಿಂತನೆಗೆ ಕನ್ನಡದ ಒಂದು ವಿಶಿಷ್ಟ ಕೊಡುಗೆ ಅನ್ನೋದನ್ನ ತಿಳ್ಕೊಂಡ್ವಿ. ಹೌದು. ಹಾಗೆ ಆಧ್ಯಾತ್ಮಿಕ ನಿಲುವು ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ಬದಲಿಗೆ ವೈಚಾರಿಕತೆ, ಕಾಯಕ ನಿಷ್ಠೆ, ಸಾಮಾಜಿಕ ಕಳಕಳಿ ಮತ್ತು ಸಮಾನತೆಯನ್ನ ಆಧರಿಸಿದ ಒಂದು ಸಮಗ್ರ ಜೀವನ ದೃಷ್ಟಿ ಅನ್ನೋದನ್ನ ಗಮನಿಸಿದ್ವಿ. ಅದು ಮುಖ್ಯವಾಗಿ ಈ ಆಂತರಿಕ ಅನುಭವವು ವಚನಕಾರರ ಆ ವಿಶಿಷ್ಟವಾದ ಸಮಾಜಮುಖಿಯಾದ ಆಧ್ಯಾತ್ಮಿಕ ನಿಲುವನ್ನ ಹೇಗೆ ರೂಪಿಸ್ತು, ಅದಕ್ಕೆ ಹೇಗೆ ಬಲ ಕೊಡ್ತು ಅನ್ನೋದನ್ನು ನೋಡಿದ್ವಿ. ಈ ಚರ್ಚೆಯನ್ನ ಮುಗ್ಸೋಕ್ ಮುಂಚೆ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಚಿಂತನೆ. ಖಂಡಿತ. ವಚನಕಾರರು ತಮ್ಮ ಅನುಭವ ಮತ್ತು ಆಧ್ಯಾತ್ಮಿಕ ನಿಲುವುಗಳ ಮೂಲಕ ಭೌತಿಕ ಜಗತ್ತಿನ ಭೋಗ ಮತ್ತು ಆಧ್ಯಾತ್ಮಿಕ ಸಾಧನೆಯ ಯೋಗ ಇವೆರಡನ್ನೂ ಸಮನ್ವಯಗೊಳಿಸೋಕೆ, ಇಹಪರಗಳನ್ನು ಒಂದಾಗಿಸೋಕೆ ಪ್ರಯತ್ನಿಸಿದ್ರು. ಹೌದು. ಈ ಸಮಗ್ರ ಸಮನ್ವಯದ ದೃಷ್ಟಿಕೋನ ಅಂದ್ರೆ ನಮ್ಮ ಕೆಲಸ, ನಮ್ಮ ಸಂಬಂಧಗಳು, ನಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನ ನಮ್ಮ ಆಂತರಿಕ ಬೆಳವಣಿಗೆಯಿಂದ ಬೇರ್ಪಡಿಸದೆ ಎಲ್ಲವನ್ನೂ ಒಟ್ಟಾಗಿ ಸ್ವೀಕರಿಸಿ ಮುನ್ನಡೆಯೋ ತತ್ವ. ಇದಿವತ್ತಿನ ನಮ್ಮ ಆಧುನಿಕ ಜೀವನದ ಒತ್ತಡಗಳು, ಕಲಿಕೆಯ ಸವಾಲುಗಳು, ಜಗತ್ತಿನ ಸಂಕೀರ್ಣತೆಗಳು ಇದನ್ನೆಲ್ಲ ನಿಭಾಯಿಸೋಕೆ ನಮ್ಗೆ ಹೇಗೆ ಸ್ಫೂರ್ತಿ ಕೊಡ್ಬೋದು ಅಥವಾ ಹೇಗೆ ಅನ್ವಯವಾಗ್ಬೋದು? ಬಹಳ ಒಳ್ಳೆ ಪ್ರಶ್ನೆ ಅದು. ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಖಂಡಿತ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ವಚನಕಾರರು ಕಂಡುಕೊಂಡ ಆಧ್ಯಾತ್ಮಿಕ ನಿಲುವುಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ನಮ್ಮ ಹತ್ತಿರ ಇರುವ ಕೆಲವು ಆಕರಗಳನ್ನ ಇಟ್ಕೊಂಡು ವಚನ ಸಾಹಿತ್ಯದ ಈ ವಿಶಿಷ್ಟ ಆಧ್ಯಾತ್ಮಿಕ ಲೋಕವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋಣ. ಸರಿ, ಬನ್ನಿ ಇದನ್ನ ಬಿಡಿಸಿ ನೋಡೋಣ. ಈಗ ಮೊದಲನೇದಾಗಿ ಈ ಆಧ್ಯಾತ್ಮ ಅಂದ್ರೆ ಏನು ಅಂತ ಶುರು ಮಾಡೋಣವೇ? ಸಾಮಾನ್ಯವಾಗಿ ನಾವೆಲ್ಲ ಧರ್ಮ, ಪೂಜೆ, ಆಚರಣೆ ಅಂತೆಲ್ಲ ಅನ್ಕೊಳ್ತೀವಲ್ಲ. ವಚನಕಾರರ ಕಾಲದಲ್ಲಿ ಅವರ ದೃಷ್ಟಿಯಲ್ಲಿ ಇದಕ್ಕಿಂತ ಆಳವಾದ ಅರ್ಥ ಇತ್ತಾ? ಹೇಗೆ? ಹೌದು, ಖಂಡಿತವಾಗೂ ಇಟ್ಟು. ವಚನಕಾರರ ಪ್ರಕಾರ ಆಧ್ಯಾತ್ಮ ಅಂದ್ರೆ ಕೇವಲ ಧಾರ್ಮಿಕ ಆಚರಣೆಗಳನ್ನು ಪಾಲಿಸುವುದಷ್ಟೇ ಅಲ್ಲ. ಹೌದು, ಅದಕ್ಕಿಂತ ಹೆಚ್ಚು. ಹೌದು, ಅದೊಂದು ವಿಶೇಷವಾದ ಅರಿವಿನ ಸ್ಥಿತಿ. ಅಂದರೆ ಎಲ್ಲವನ್ನೂ ತಿಳಿದು ಮನಸ್ಸು ಒಂದು ಸ್ಥಿಮಿತಕ್ಕೆ, ಒಂದು ಪ್ರಬುದ್ಧತೆಗೆ ಬಂದಿರುವ ಲಕ್ಷಣ ಅದು. ಓ, ಗೀತೆಯಲ್ಲಿ ಸ್ಥಿತಪ್ರಜ್ಞಾ ಅಂತ ಹೇಳ್ತಾರಲ್ಲ, ಆ ಥರನಾ? ಬಹುಶಃ ಹೌದು. ಆ ಸ್ಥಿತಿಗೆ ಇದು ಹತ್ತಿರವಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಈಗ ವೀರಶೈವ ತತ್ವಶಾಸ್ತ್ರ ಇದೆಯಲ್ಲ, ಅದರಲ್ಲಿ ಭಕ್ತನ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಹಂತ ಹಂತವಾಗಿ ವಿವರಿಸ್ತಾರೆ. ಹೌದು. ಅದರಲ್ಲಿ ಸಿದ್ಧಿ ಪಡೆಯುವುದಕ್ಕೆ ಸ್ವಲ್ಪ ಹಿಂದಿನ ಆ ಒಂದು ಮಹತ್ವದ ಹಂತವೇ ಈ ಆಧ್ಯಾತ್ಮಿಕ ಸ್ಥಿತಿ. ಅವರ ಪರಿಭಾಷೆಯಲ್ಲೇ ಹೇಳೋದಾದ್ರೆ, ಶಟಸ್ಥಳ ಮಾರ್ಗದಲ್ಲಿ ಬರುವ ಶರಣಸ್ಥಳ ಅಂತ ಇದೆಯಲ್ಲ, ಶರಣಸ್ಥಳ, ಅದು ಈ ಅರಿವಿನ ಹಂತವನ್ನ ಸೂಚಿಸುತ್ತೆ. ಓ, ಹದಿಬೇ ನಾನು ಯಾರು, ಈ ಜಗತ್ತಿಗೂ ನನಗೂ ಏನ್ ಸಂಬಂಧ, ಈ ಬದುಕಿನ ಅರ್ಥವೇನು, ಈ ತರಹದ ಆ ಮೂಲಭೂತ ಪ್ರಶ್ನೆಗಳು ಹುಟ್ಕೊಳ್ಳೋದು. ಹೌದು. ಮತ್ತು ಅದಕ್ಕೆ ಉತ್ತರ ಹುಡುಕುವ ಒಂದು ಒಳನೋಟ, ಅದೇ ಆಧ್ಯಾತ್ಮಿಕತೆ ಅಂತ ಹೇಳ್ಬೋದಾ? ನಿಜ. ಅದೇ ಆ ಪ್ರಶ್ನೆಗಳ ಜಾಡು ಹಿಡಿದು ಸಾಗುವ ಮನಸ್ಥಿತಿಯೇ ಆಧ್ಯಾತ್ಮಿಕ ಪ್ರವೃತ್ತಿ. ಬಸವಣ್ಣನವರ ಒಂದು ಮಾತಿದೆಲ್ಲ, ಚಿಕ್ಕದಾದರೂ ಬಹಳ ಶಕ್ತಿಯುತವಾದದ್ದು. ಯಾವುದು? ಅರಿದರೆ ಶರಣ, ಮರೆದರೆ ಮಾನವ. ಅದು ಇದನ್ನೇ ಹೇಳೋದು. ಜೀವ, ಜಗತ್ತು ಮತ್ತೆ ದೇವರು, ಈ ಮೂರರ ನಡುವಿನ ನಿಜವಾದ ಸಂಬಂಧವನ್ನ ಅರಿಯುವುದೇ ಆಧ್ಯಾತ್ಮಿಕ ವಿದ್ಯೆ. ಆದರೆ ಒಂದು ವಿಷಯ, ಈ ಆಧ್ಯಾತ್ಮಿಕತೆ ಅನ್ನೋ ಪದಗಳ ಮೂಲ ಬಹುಶಃ ಹಿಂದೂ ವೈದಿಕ ಪರಂಪರೆಯ ಚರ್ಚೆಗಳಿಂದ ಬಂದಿರ್ಬೋದು. ಓಕೆ, ವಚನ ಸಾಹಿತ್ಯದೊಳಗೆ ಬಂದ್ರೆ ಈ ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಒತ್ತು ಕೊಟ್ಟವರು ಯಾರು? ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಕೇಳಿಬರುವ ಹೆಸರು? ತಕ್ಷಣ ನೆನ್ಪಿಗೆ ಬರೋದು ಅಲ್ಲಮ ಪ್ರಭುಗಳು. ಹೌದು, ಅಲ್ಲಮರು. ಭಕ್ತಿಗೆ ಬಸವಣ್ಣ, ಅಧ್ಯಾತ್ಮಕ್ಕೆ ಅಲ್ಲಮ ಅಂತ ಒಂದು ಮಾತೆ ಇದೆಯಲ್ಲ, ನಿಜ. ಅವರ ವಚನಗಳಲ್ಲಿ ಈ ಅರಿವಿನ ಹುಡುಕಾಟ, ಅನುಭವದ ಆಳ ಅದು ಸ್ಪಷ್ಟವಾಗಿ ಕಾಣಿಸ್ತೆ. ಆದರೆ ಇಲ್ಲಿ ಒಂದು ಸ್ವಾರಸ್ಯಕರವಾದ ಬದಲಾವಣೆ ಆಗತ್ತೆ ನೋಡಿ. ಏನು? 11ನೇ ಶತಮಾನದಲ್ಲಿ ಒಂದು ಹೊಸ ಧರ್ಮ, ಹೊಸ ತಾತ್ವಿಕ ಚಿಂತನೆಯ ಭಾಷೆಯನ್ನೇ ರೂಪಿಸುವ ಒಂದು ದೊಡ್ಡ ಪ್ರಯತ್ನ ನಡೀತು. ಆಗ ಬಹುಶಃ ಸಂಸ್ಕೃತ ಮೂಲದ ಅಧ್ಯಾತ್ಮ ಅನ್ನೋ ಪದದ ಬದಲು ಹೆಚ್ಚು ಅನುಭವಕ್ಕೆ, ಅಂದ್ರೆ ನೇರ ಅರಿವಿಗೆ ಒತ್ತು ಕೊಡುವ ಅನುಭವ ಅನ್ನೋ ದೇಸಿ ಪದ ಹೆಚ್ಚು ಬಳಕೆಗೆ ಬಂತು. ಓ, ಅನುಭವ ಅಂದ್ರೆ ಅನುಭವಕ್ಕೆ ಸಂಬಂಧಿಸಿದ್ದು. ಹೌದು, ಕೇವಲ ತಾತ್ವಿಕ ಜ್ಞಾನ ಅಲ್ಲ, ನೇರವಾದ ವೈಯಕ್ತಿಕ ಅನುಭವಕ್ಕೆ ಶರಣರು ಹೆಚ್ಚು ಪ್ರಾಮುಖ್ಯತೆ ಕೊಟ್ರು.
ಇದು ಬರೀ ಪದ ಬದಲಾವಣೆ ಅಲ್ಲ, ಒಂದು ದೃಷ್ಟಿಕೋನದ ಬದಲಾವಣೆ. ಹೌದು ಹೌದು. ಹಾಗೆಯೇ ದೇವರು ಅನ್ನೋ ಪದದ ಜಾಗದಲ್ಲಿ ಹೆಚ್ಚು ವೈಯಕ್ತಿಕವಾದ ಇಷ್ಟರೂಪವಾದ ಲಿಂಗ ಅನ್ನೋ ಪರಿಕಲ್ಪನೆ ಮತ್ತು ಪದ ಚಾಲ್ತಿಗೆ ಬಂತು. ಸರಿ. ಇದೆಲ್ಲ ಅಂದಿನ ಒಂದು ದೊಡ್ಡ ಸಾಂಸ್ಕೃತಿಕ ಮತ್ತು ಭಾಷಿಕ ಸ್ಥಿತ್ಯಾಂತರದ ಭಾಗವೇ ಆಗಿತ್ತು. ಈ ಆಧ್ಯಾತ್ಮ ಅಥವಾ ಅನುಭವದ ಹಾದಿಯಲ್ಲೇ ನಡೆಯುವ ವ್ಯಕ್ತಿಯನ್ನ ಶರಣ ಅಂತ ಕರೆದರು. ಇಲ್ಲಿಂದ ಇದು ನಿಜವಾಗಿಯೂ ಸ್ವಾರಸ್ಯಕರವಾಗುತ್ತದೆ. ಅನುಭವ ಅಂದಾಗ ಅದು ನೇರ ಅನುಭವಕ್ಕೆ ಸಂಬಂಧಿಸಿದ್ದು ಅನ್ನೋ ಅರ್ಥವಂತು. ಬಹಳ ಕುತೂಹಲಕಾರಿ. ಹಾಗಾದ್ರೆ ಈ ಶರಣರ ಆಧ್ಯಾತ್ಮಿಕ ನಿಲುವಿನ ಮುಖ್ಯ ಲಕ್ಷಣಗಳು ಏನು? ಅವರ ದಾರಿ ಹೇಗೆ ಬೇರೆಯಾಗಿತ್ತು? ಶರಣರ ಆಧ್ಯಾತ್ಮಿಕ ನಿಲುವಿನ ಒಂದು ಬಹಳ ಮುಖ್ಯವಾದ ಒಂದು ರೀತಿ ಕ್ರಾಂತಿಕಾರಿಕ ಲಕ್ಷಣ ಏನಪ್ಪಾ ಅಂದ್ರೆ, ಅದಕ್ಕೂ ಹಿಂದಿನ ಕೆಲವು ಭಾರತೀಯ ದಾರ್ಶನಿಕ ಪರಂಪರೆಗಳ ಹಾಗೆ ಅವರು ಈ ಜಗತ್ತನ್ನ, ಈ ಲೋಕದ ವಾಸ್ತವವನ್ನ ಮಿಥ್ಯೆ ಅಥವಾ ಮಾಯೆ ಅಂತ ತಳ್ಳಿ ಹಾಕ್ಲಿಲ್ಲ. ಓ, ನಿಜವಾಗ್ಲೂ? ಹೌದು, ಇದೊಂದು ದೊಡ್ಡ ಬದಲಾವಣೆ. ಯಾಕಂದ್ರೆ ಅದಕ್ಕೂ ಮುಂಚೆ ಹಲವು ತತ್ವಗಳು ಜಗತ್ತನ್ನೇ ಒಂದು ಭ್ರಮೆ ಅಂದಿದ್ವು. ಆದರೆ ಶರಣರು ಹೇಳಿದ್ದು ಇಲ್ಲ, ಇದೇ ಸತ್ಯ, ಇದೇ ನಮ್ಮ ಆಧ್ಯಾತ್ಮಿಕ ಸಾಧನೆಯ ಅಂಗಳ, ಈ ಜಗತ್ತು ಸತ್ಯ ಅಂತ ಅವರು ಒಪ್ಕೊಂಡ್ರು. ಅದು ನಿಜಕ್ಕೂ ದೊಡ್ಡ ವ್ಯತ್ಯಾಸ. ಅಂದ್ರೆ ನಾವು ಬದುಕ್ತಿರೋ ಈ ಜಗತ್ತೇ ಆಧ್ಯಾತ್ಮಿಕ ಸಾಧನೆ ಮಾಡೋಕಿರೋ ಜಾಗ ಅಂತ ನಂಬಿದ್ರು. ಖಂಡಿತ. ಇದಕ್ಕೆ ವಚನಗಳಲ್ಲಿ ಉದಾಹರಣೆಗಳಿವ್ಯಾ? ಖಂಡಿತ ಇವೆ. ಬಸವಣ್ಣನವರ ಆ ಪ್ರಸಿದ್ಧ ವಚನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಆಹಾ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಹೌದು. ಇಲ್ಲಿ ಅವರು ಈ ಭೂಮಿ, ಬೆಳೆ, ಗಾಳಿ ಎಲ್ಲವೂ ದೇವರ ಕೊಡುಗೆ ಅಂತಾರೆ. ಅಂದ್ರೆ ಈ ಬದುಕನ್ನ, ಈ ಪ್ರಕೃತಿಯನ್ನ ಒಂದು ದೈವಿಕ ಕೊಡುಗೆಯಾಗಿ, ನಮ್ಮನ್ನ ರೂಪಿಸುವ ಒಂದು ಕ್ಷೇತ್ರವಾಗಿ, ಸಂಸ್ಕಾರ ಕ್ಷೇತ್ರವಾಗಿ, ಸರಿ, ಮತ್ತು ಎದುರಿಸಬೇಕಾದ ಸವಾಲಾಗಿ ಸ್ವೀಕರಿಸುವ ಒಂದು ವಾಸ್ತವ ಪ್ರಜ್ಞೆ, ಒಂದು ಧೈರ್ಯವನ್ನ ಶರಣರು ದೊಡ್ಡ ಮೌಲ್ಯವಾಗಿ ಎತ್ತಿ ಹಿಡಿದ್ರು. ಜಗತ್ತಿನಿಂದ ಓಡಿ ಹೋಗೋದಲ್ಲ, ಜಗತ್ತಲ್ಲೇ ಇದ್ದು ಅದನ್ನ ಅರ್ಥ ಮಾಡ್ಕೊಳ್ಳೋದು ಅವರ ದಾರಿ. ಇಲ್ಲಿ ಆಸಕ್ತಿದಾಯಕ ವಿಷಯವೇನೆಂದ್ರೆ, ಅಲ್ಲವ ಪ್ರಭುಗಳ ಒಂದು ವಚನ ಇದೆಯಲ್ಲ, ಕೊಟ್ಟ ಕುದುರೆಯ ನೇರಲರಿಯದೆ, ಹಿಡಿದುಕೊಂಡ ಅಂಕದ ಕೋಲ ಮಾರಲರಿಯದೆ. ಹೌದು ಹೌದು. ವೀರರೂ ಅಲ್ಲ, ಧೀರರೂ ಅಲ್ಲ ಅಂತ. ಇದು ಕೂಡ ಇದೇ ವಾಸ್ತವಿಕ ದೃಷ್ಟಿಕೋನವನ್ನೇ ಹೇಳುತ್ತಾ. ಅಂದ್ರೆ ನಮ್ಮ ಮುಂದಿರೋ ವಾಸ್ತವವನ್ನ ನಿಭಾಯಿಸಬೇಕು ಅನ್ನೋದನ್ನ. ಖಚಿತವಾಗಿ ಅದರ ನೇರ ಅರ್ಥವೇ ಅದು. ಅಂದ್ರೆ ನಮಗೆ ಸಿಕ್ಕಿರೋ ಬದುಕಿನ ಸಾಧನಗಳನ್ನ ಕೊಟ್ಟ ಕುದುರೆ ಸರಿಯಾಗಿ ಬಳಸೋಕ್ ತಿಳಿಬೇಕು. ನಮ್ಮ ಕೈಲಿರೋ ಜವಾಬ್ದಾರಿಗಳನ್ನ ಹಿಡಿದುಕೋಲು ನಿಭಾಯಿಸೋಕ್ ತಿಳಿಬೇಕು. ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾವು ವೀರರೂ ಅಲ್ಲ, ಧೀರರೂ ಅಲ್ಲ. ಅಂದ್ರೆ ವಾಸ್ತವದಲ್ಲಿ ಈ ಕ್ಷಣದಲ್ಲಿ ಬದುಕೋದನ್ನ ಸಹಜವಾಗಿ ಕಲಿಬೇಕು, ವಾಸ್ತವದಿಂದ ಪಲಾಯನ ಮಾಡಬಾರದು. ಇದು ಅಲ್ಲಮ್ಮರ ಸ್ಪಷ್ಟ ಸಂದೇಶ. ಇನ್ನೊಂದು ಅಷ್ಟೇ ಮುಖ್ಯವಾದ ವಿಶಿಷ್ಟತೆ ಇದೆ ನೋಡಿ. ಏನು? ಕೆಲವು ಧರ್ಮಗಳು ಸಂಸಾರವನ್ನ, ಅಂದ್ರೆ ಕೌಟುಂಬಿಕ ಜೀವನವನ್ನ ಘನಘೋರ ವಿಷಯಾರಣ್ಯ, ಅಂದ್ರೆ ಆಸೆ ಭಯಗಳ ದಟ್ಟ ಕಾಡು ಅಂತ ಕರೆದು. ಹೌದು, ಕೇಳಿದ್ದೀನಿ. ಹೆಣ್ಣು, ಹೊನ್ನು, ಮಣ್ಣು ಇವುಗಳನ್ನ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿ ತರುವ ಪ್ರಲೋಭನೆಗಳು ಅಂತ ನೋಡಿದ್ವು. ಆದರೆ ಶರಣರು ತೋರಿಸಿದ ದಾರಿ ಬೇರೆಯಾಗಿತ್ತು. ಹೌದಾ? ಅದು ಹೇಗೆ ಭಿನ್ನ? ಸಂಸಾರದಲ್ಲಿದ್ದುಕೊಂಡು ಆಧ್ಯಾತ್ಮ ಸಾಧನೆ ಮಾಡೋದು, ಅದು ಹೇಗೆ ಸಾಧ್ಯ ಅವರ ಪ್ರಕಾರ? ಸಾಧ್ಯ ಅಂತಷ್ಟೇ ಅಲ್ಲ, ಅದೇ ಅವರ ಮಾರ್ಗವಾಗಿತ್ತು. ಓ, ಶರಣಧರ್ಮ ವ್ಯಕ್ತಿಯು ಸಂಸಾರದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಲೇ, ಅದರಲ್ಲೇ ಇದ್ದುಕೊಂಡೇ ಶಿವಯೋಗವನ್ನ, ಅಂದ್ರೆ ಆ ಪರಮ ತತ್ವದೊಂದಿಗೆ ಒಂದಾಗುವ ಸಾಧನೆಯನ್ನ ಮಾಡ್ತಾ ಈ ಸಂಸಾರದ ಬಂಧನಗಳನ್ನ ಮೀರಿ ನಿಲ್ಲೋದು ಹೇಗೆ ಅಂತ ಚಿಂತನೆ ಮಾಡ್ತು. ಲೌಕಿಕವನ್ನ ಬಿಡೋದಲ್ಲ. ಅಲ್ಲ, ಲೌಕಿಕ ಬದುಕನ್ನ ನಿರಾಕರಿಸೋ ಬದಲು ಅದನ್ನೇ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ವೇದಿಕೆಯಾಗಿ ಬಳಸ್ಕೊಳ್ಳೋದು ಹೇಗೆ ಅನ್ನೋದು ಅವರ ಮುಖ್ಯ ಅನ್ವೇಷಣೆಯಾಗಿತ್ತು. ಅದಕ್ಕಾಗಿಯೇ ಶರಣ ಸಾಹಿತ್ಯದಲ್ಲಿ ಅನುಭವ ಮತ್ತು ಆಧ್ಯಾತ್ಮದಂತಹ ವಿಷಯಗಳು ಮುಖ್ಯವಾಗಿ ಬರೋದು. ಇದೇ ಚಿಂತನೆಯ ಮುಂದುವರಿದ ಭಾಗವಾಗಿ ಮತ್ತು ಬಹುಶಃ ಅತ್ಯಂತ ಮಹತ್ವದ ಕೊಡುಗೆಯಾಗಿ ಅವರು ಗಂಡ ಹೆಂಡತಿಯರನ್ನ ಸಮಾನ ನೆಲೆಯಲ್ಲಿ ನೋಡಿದ್ರು. ಸಮಾನತೆ. ಇಬ್ಬರನ್ನು ಶರಣ ಮತ್ತು ಶರಣೆ ಅಂತ ಗೌರವಿಸಿದ್ರು. ಅಷ್ಟೇ ಅಲ್ಲ, ಶರಣಸತಿ ಲಿಂಗಪತಿ ಎಂಬ ಒಂದು ಹೊಸ ಬಗೆಯ ಆಳವಾದ ಆಧ್ಯಾತ್ಮಿಕ ಸಂಸಾರದ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ರು. ಶರಣಸತಿ ಲಿಂಗಪತಿ ಕೇಳೋಕೆಷ್ಟು ಚೆನ್ನಾಗಿದೆ. ಹೌದು, ಇಲ್ಲಿ ದಾಂಪತ್ಯ ಕೇವಲ ಲೌಕಿಕ ಸಂಬಂಧ ಅಲ್ಲ, ಅದೊಂದು ಆಧ್ಯಾತ್ಮಿಕ ಜೊತೆಗಾರಿಕೆ, ಒಬ್ರಿಗೊಬ್ರು ಮುಕ್ತಿಗೆ ಸಹಾಯ ಮಾಡುವ ಪಯಣ. ಅಂದ್ರೆ ಅವರ ದೃಷ್ಟಿಯಲ್ಲಿ ಕುಟುಂಬ ಅನ್ನೋದು ಬರೀ ಸಾಮಾಜಿಕ ವ್ಯವಸ್ಥೆ ಅಲ್ಲ, ಅದೊಂದು ಆಧ್ಯಾತ್ಮಿಕ ಘಟಕ ಕೂಡ ಹೌದು ಅಂತಾಯ್ತು. ಲೌಕಿಕ ಮತ್ತು ಪಾರಮಾರ್ಥಿಕ ಎರಡೂ ಇದರಲ್ಲೇ ಸೇರಿವೆ.
ಅಲ್ವಾ? ಹೌದು, ನೀವು ಸರಿಯಾಗಿ ಹೇಳಿದ್ರಿ. ಶರಣಧರ್ಮದ ತಾತ್ವಿಕ ಅಡಿಪಾಯವೇ ಜೀವ ಅಂದ್ರೆ ವ್ಯಕ್ತಿ ಮತ್ತು ದೇವರು ಅಂದ್ರೆ ಇಲ್ಲಿ ಲಿಂಗ ಸ್ವರೂಪಿ ಪರಮಾತ್ಮ ಇವರ ನಡುವಿನ ಒಂದು ಸಂಸಾರದ ಕಲ್ಪನೆಯ ಮೇಲೆ ನಿಂತಿದೆ ಅಂತಲೂ ವಿಶ್ಲೇಷಿಸಬಹುದು. ಓ, ಅವರ ಪ್ರಕಾರ ಮನೆ ಬರೀ 4 ಗೋಡೆ ಕಟ್ಟಡ ಅಲ್ಲ, ಅದು ಮಹಾಮನೆ ಆಗ್ಬೇಕು. ಮಹಾಮನೆ. ಅದು ಹೇಗೆ ಸಾಧ್ಯ? ಆ ಮನೆಯಲ್ಲಿರೋ ಗಂಡ ಲಿಂಗಪತಿಯ ಹಾಗೆ, ಹೆಂಡತಿ ಶರಣ ಸತಿಯ ಹಾಗೆ ಬದುಕಿದಾಗ ಆಗ ಮನೆಯ ಸದಸ್ಯರೆಲ್ಲರೂ ಕೇವಲ ರಕ್ತ ಸಂಬಂಧಿಗಳಾಗಿ ಉಳಿಯದೆ ಆಧ್ಯಾತ್ಮಿಕ ಬಂಧು ಬಳಗದವರಾಗ್ತಾರೆ ಅನ್ನೋ ಒಂದು ಉದಾತ್ತ ಕಲ್ಪನೆ ಅದು. ಇದನ್ನು ನಾವು ದೊಡ್ಡ ಚಿತ್ರಣಕ್ಕೆ ಜೋಡಿಸಿದರೆ ಪರಂಪರಾಗತವಾಗಿ ಬಂದಿದ್ದ ಬಹುಶಃ ಎಲ್ಲೋ ದೂರದಲ್ಲಿರುವ ಅಮೂರ್ತವಾದ ದೇವರ ಕಲ್ಪನೆಗೆ ಶರಣರು ಕೊಟ್ಟ ಈ ರೂಪಾಂತರ ಇದೆಯಲ್ಲ, ಅಂದ್ರೆ ದೇವರನ್ನ ತಮ್ಮ ಇಷ್ಟದ ಲಿಂಗ ರೂಪದಲ್ಲಿ ಧರಿಸಿ ಆ ದೇವರೊಂದಿಗೆ ಇಂಥ ಒಂದು ಆತ್ಮೀಯ ಕೌಟುಂಬಿಕ ಸಂಬಂಧವನ್ನ ಶರಣಸತಿ ಲಿಂಗಪತಿ ಕಲ್ಪಿಸಿಕೊಳ್ಳೋದು, ಇದು ಅವರ ಅನುಭಾವಿ ನಿಲುವಿಗೆ ವಾಸ್ತವವಾದಿ ದೃಷ್ಟಿಗೆ ತಕ್ಕಂತೆ ಅವರು ಕಂಡುಕೊಂಡ ಅತ್ಯಂತ ವಿಶಿಷ್ಟವಾದ ದಾರಿ. ನಿಜಕ್ಕೂ ಅದ್ಭುತವಾದ ಚಿಂತನೆಗಳು. ಹಾಗಾದ್ರೆ ಇದೆಲ್ಲವನ್ನು ಗಮನಿಸಿದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಈ 12ನೇ ಶತಮಾನದ ವಚನಗಳು, ಈ ತತ್ವಗಳು ಇವತ್ತಿನ ನಮ್ಮ ವೇಗದ ಸಂಕೀರ್ಣ ಬದುಕಿಗೆ 21ನೇ ಶತಮಾನಕ್ಕೆ ಎಷ್ಟು ಮಟ್ಟಿಗೆ ಸರಿಹೊಂದುತ್ತೆ? ಇವುಗಳಿಂದ ನಾವಿನ್ನು ಏನಾದ್ರೂ ಕಲಿಬಹುದಾ? ಖಂಡಿತವಾಗಿಯೂ ಕಲಿಬಹುದು, ಮತ್ತು ಅವು ಇವತ್ತಿಗೂ ಅತ್ಯಂತ ಪ್ರಸ್ತುತ. ಹೌದಾ? ಹೌದು, ಯಾಕಂದ್ರೆ ಈ ವಚನಗಳು ಬರೀ ಸಾಹಿತ್ಯವಾಗಿ ಉಳುಗಿಲ್ಲ, ಅವು ಅನುಭವ ಮತ್ತು ಆಧ್ಯಾತ್ಮಕ್ಕೆ ತಮ್ಮದೇ ಆದ ನೆಲದ ಸೊಗಡಿನ ಅನುಭವಜನ್ಯ ವ್ಯಾಖ್ಯಾನವನ್ನ ನೀಡಿವೆ. ಆ ಕಾರಣದಿಂದಲೇ ಅವು ಇಷ್ಟೊಂದು ಶತಮಾನಗಳ ನಂತರವೂ ಜನಸಾಮಾನ್ಯರ ಮನಸ್ಸಲ್ಲಿ ಜೀವಂತವಾಗಿವೆ, ತಲುಪಿವೆ. ಕೇವಲ ತಾತ್ವಿಕವಾಗಿ ಮಾತ್ರವಲ್ಲ, ಬದುಕಿನ ದಾರಿದೀಪಗಳಾಗಿಯೂ. ಇವತ್ತಿನ 21ನೇ ಶತಮಾನದಲ್ಲೂ ಸಹ ಜಗತ್ತಿನಾದ್ಯಂತ ಜನರು ಒಂದು ಅರ್ಥಪೂರ್ಣ ಬದುಕಿಗಾಗಿ ಹುಡುಕಾಡ್ತಿರುವಾಗ ಈ ಆಧ್ಯಾತ್ಮ, ಅನುಭವದಂತಹ ಪರಿಕಲ್ಪನೆಗಳು ಮತ್ತೆ ಮುನ್ನೆಲೆಗೆ ಬರ್ತಿವೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಇವತ್ತಿನ ಮಾನವ ಕಲ್ಯಾಣಕ್ಕೆ ಹೇಗೆ ಇದು ಸಂಬಂಧ? ಖಂಡಿತ ಸಂಬಂಧ ಇದೆ. ಇವು ಮಾನವ ಕಲ್ಯಾಣಕ್ಕೆ ಅಂದ್ರೆ ಹ್ಯೂಮನ್ ವೆಲ್ಫೇರ್ಗೆ ತಮ್ಮದೇ ರೀತಿಯಲ್ಲಿ ನೆರವಾಗಬಲ್ಲವು. ಹೇಗೆ ಅಂದ್ರೆ ಇವತ್ತಿನ ಬದುಕಿನ ಒತ್ತಡಗಳಲ್ಲಿ ಒಂದು ಆಂತರಿಕ ನೆಮ್ಮದಿಯನ್ನ ಕಂಡುಕೊಳ್ಳೋಕ್ಕೆ, ಸರಿ, ನೈತಿಕ ಮೌಲ್ಯಗಳ ಬಗ್ಗೆ ಒಂದು ಸ್ಪಷ್ಟತೆಯನ್ನ ಪಡೆಯೋಕ್ಕೆ, ಮೇಲು ಕೀಳಿಲ್ಲದ ಸಮಾನತೆಯ ಸಮಾಜವನ್ನ ಕಟ್ಟೋ ಕನಸಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಲೌಕಿಕ ಜವಾಬ್ದಾರಿಗಳ ಜೊತೆಗೆ ಒಂದು ಆಳವಾದ ಅಂತರಂಗದ ಹುಡುಕಾಟವನ್ನ ಸಮನ್ವಯಗೊಳಿಸೋಕೆ ಶರಣರ ಚಿಂತನೆಗಳು ಇವತ್ತಿಗೂ ಸ್ಫೂರ್ತಿ ನೀಡಬಲ್ಲವು. ಹೌದು. ಈ ಚರ್ಚೆಯಿಂದ ಕೆಲವು ವಿಷಯಗಳು ಬಹಳ ಸ್ಪಷ್ಟವಾದವು. ಮೊದಲನೇದಾಗಿ, ವಚನಕಾರರ ದೃಷ್ಟಿಯಲ್ಲಿ ಆಧ್ಯಾತ್ಮ ಬರೀ ನಂಬಿಕೆ ಅಲ್ಲ, ಅದೊಂದು ಅರಿವಿನ ಪ್ರಜ್ಞೆಯ ಸ್ಥಿತಿ. ಹೌದು. ಎರಡನೇದಾಗಿ, ಅವರು ಈ ಜಗತ್ತನ್ನ ಮಾಯೆ ಅಂತ ತಿರಸ್ಕರಿಸ್ಲಿಲ್ಲ, ಬದಲಿಗೆ ಸತ್ಯ ಅಂತ, ನಮ್ಮ ಸಾಧನೆಯ ಕ್ಷೇತ್ರ ಅಂತ ಸ್ವೀಕರಿಸಿದ್ರು. ಇದು ಬಹಳ ಮುಖ್ಯವಾದ ನಿಲುವು. ನಿಜ. ಮೂರನೇದಾಗಿ, ಸಂಸಾರದಿಂದ ಓಡಿ ಹೋಗೋ ಬದಲು ಅದರಲ್ಲೇ ಇದ್ಕೊಂಡು ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸೋ ದಾರಿಯನ್ನ ತೋರಿಸಿದ್ರು. ನಾಲ್ಕನೇದಾಗಿ, ಶರಣಸತಿ ಲಿಂಗಪತಿ ಅನ್ನೋ ಸಮಾನತೆ ಮತ್ತು ಆಧ್ಯಾತ್ಮಿಕ ಸಹಭಾಗಿತ್ವದ ಅಪೂರ್ವ ಕೌಟುಂಬಿಕ ಕಲ್ಪನೆಯನ್ನ ನೀಡಿದ್ರು. ಮತ್ತು ಕೊನೆಯದಾಗಿ, ಈ ಎಲ್ಲ ಚಿಂತನೆಗಳು ಕಾಲಾತೀತವಾಗಿದ್ದು ಇವತ್ತಿಗೂ ನಮ್ಗೆ ದಾರಿ ತೋರಬಲ್ಲವು ಅನ್ನೋದು ಮನದಟ್ಟಾಯ್ತು. ಇದೆಲ್ಲವನ್ನು ಗಮನಿಸಿದಾಗ ಇದು ಒಂದು ಮುಖ್ಯ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಏನು? ಲೌಕಿಕ ಜವಾಬ್ದಾರಿಗಳು ಅಂದ್ರೆ ನಮ್ಮ ದಿನನಿತ್ಯದ ಬದುಕಿನ ಕರ್ತವ್ಯಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಣೆ ಅಂದ್ರೆ ನಮ್ಮ ಅಂತರಂಗದ ಹುಡುಕಾಟ, ಈ ಎರಡನ್ನೂ ಒಂದೇ ಬದುಕಿನಲ್ಲಿ ಹೇಗೆ ಹೊಂದಿಸೋದು? ಅದು ದೊಡ್ಡ ಸವಾಲು. ಹೌದು, ಒಂದನ್ನ ಬಿಟ್ಟು ಇನ್ನೊಂದನ್ನ ಹಿಡಿಯೋದಲ್ಲ, ಎರಡನ್ನೂ ಜೊತೆಯಾಗಿ ಹೇಗೆ ನಿಭಾಯಿಸೋದು? ಶರಣರು ತಮ್ಮ ಬದುಕಿನ ಮೂಲಕ ತೋರಿಸಿದ ಈ ಐತಿಹಾಸಿಕ ಮಾದರಿ ಇದೆಯಲ್ಲ, ಅದು ಇವತ್ತು ಕೆಲಸ, ಕುಟುಂಬ, ವೈಯಕ್ತಿಕ ನೆಮ್ಮದಿ ಇವೆಲ್ಲದರ ನಡುವೆ ಸಮತೋಲನಕ್ಕಾಗಿ ಪರದಾಡೋ ನಮಗೆಲ್ಲ ಯಾವ ರೀತಿಯ ಒಳನೋಟಗಳನ್ನ ನೀಡಬಹುದು? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾದ ಅಗತ್ಯವಿದೆ ಅಂತ ನನಗನ್ನಿಸುತ್ತೆ. ಖಂಡಿತ. ಶರಣರ ಬದುಕು ಮತ್ತು ವಚನಗಳು ನೀಡೋ ಈ ಒಳನೋಟಗಳು ನಮ್ಮ ಇವತ್ತಿನ ಬದುಕಿಗೆ ಒಂದು ದಿಕ್ಸೂಚಿಯಾಗಬಲ್ಲವು. ವಚನ ಸಾಹಿತ್ಯದ ಆಧ್ಯಾತ್ಮಿಕ ನಿಲುವಿನ ಕುರಿತ ಈ ಚರ್ಚೆ ನಿಜಕ್ಕೂ ತುಂಬಾ ಅರ್ಥಪೂರ್ಣವಾಗಿತ್ತು. ಹೌದು. ಇಲ್ಲಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಮುಂದಿನ ಚರ್ಚೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.